ಕತೆ ಶುರುವಾಗೋದು 1985ರಲ್ಲಿ. ಆ ರಾತ್ರಿ ಸಿಕ್ಕಾಪಟ್ಟೆ ಮಳೆಗಾಳಿ ಇರುತ್ತೆ. ಲೈಟ್ ಹೌಸ್ ಕೀಪರ್ ಥಾಮಸ್ ಸಮುದ್ರದ ದಡದಲ್ಲಿ ಹೊಟ್ಟೆಗೆ ಏಟು ಬಿದ್ದಿರೋ ಒಬ್ರ ಹೆಂಗಸನ್ನ ನೋಡ್ತಾನೆ. ಅವಳನ್ನ ಎತ್ಕೊಂಡು ಮನೆಗೆ ಬಂದು ಆಶ್ರಯ ಕೊಡ್ತಾನೆ. ಎಚ್ಚರ ಆದ್ಮೇಲೆ ಅವಳಿಗೆ ಭಯ ಮತ್ತೆ ಗೊಂದಲ ಇದ್ರೂ ಥಾಮಸ್ ಕರುಣೆ ತೋರಿಸಿ ಅವಳ ಗಾಯಕ್ಕೆ ಮದ್ದು ಹಚ್ಚಿ ನೋಡ್ಕೋತಾನೆ. ಅವಳು ತನ್ನ ಹೆಸರು ಅಟ್ಲಾನಾ, ತಾನು ಅಟ್ಲಾಂಟಿಸ್ ರಾಣಿ ಅಂತಾಳೆ. ಅಲ್ಲಿಂದ ಅವರು ಲವ್ ಮಾಡೋಕೆ ಶುರು ಮಾಡ್ತಾರೆ. ಥಾಮಸ್ ಮತ್ತೆ ಅಟ್ಲಾನಾ ಕೆಲವು ವರ್ಷ ಒಟ್ಟಿಗೆ ಕಳೀತಾರೆ. ಅವರಿಗೆ ಆರ್ಥರ್ ಅನ್ನೋ ಮಗ ಹುಟ್ಟುತ್ತಾನೆ. ಲೈಫ್ ಸೂಪರ್ ಆಗಿ ಹೋಗ್ತಿರುತ್ತೆ. ಆದ್ರೆ ಒಂದು ದಿನ ಅಟ್ಲಾಂಟಿಯನ್ ಕಮಾಂಡೋಗಳು ಮನೆಗೆ ನುಗ್ಗಿ ಅಟ್ಲಾನಾಳನ್ನ ರಾಜ ಆರ್ವಾಕ್ಸ್ ಹತ್ರ ಕರ್ಕೊಂಡು ಹೋಗೋಕೆ ಅಟ್ಯಾಕ್ ಮಾಡ್ತಾರೆ. ಅಟ್ಲಾನಾ ತಿರುಗಿಬಿದ್ದು ಆ ಕಮಾಂಡೋಗಳನ್ನ ಹೊಡೆದು ಹಾಕ್ತಾಳೆ. ಥಾಮಸ್ ಮತ್ತೆ ಆರ್ಥರ್ನ ಕಾಪಾಡೋಕೆ ಟೈಮ್ ಸಿಗತ್ತೆ. ಅಟ್ಲಾನಾ ಥಾಮಸ್ಗೆ ಹೇಳ್ತಾಳೆ, ನಿಮ್ಮಿಬ್ಬರ ಸೇಫ್ಟಿಗಾಗಿ ತಾನು ವಾಪಸ್ ಅಟ್ಲಾಂಟಿಸ್ಗೆ ಹೋಗ್ಲೇಬೇಕು, ಆದ್ರೆ ಒಂದು ದಿನ ಖಂಡಿತ ವಾಪಸ್ ಬರ್ತೀನಿ ಅಂತಾಳೆ. ಥಾಮಸ್ಗೆ ಮುತ್ತು ಕೊಟ್ಟು ವಿದಾಯ ಹೇಳಿ ಸಮುದ್ರಕ್ಕೆ ಜಿಗಿತಾಳೆ. ಆರ್ಥರ್ ದೊಡ್ಡವನಾದ ಮೇಲೆ ಬಳಸಲಿ ಅಂತ ತನ್ನ ಟ್ರೈಡೆಂಟ್ನ ಬಿಟ್ಟು ಹೋಗ್ತಾಳೆ. ವರ್ಷಗಳ ನಂತರ ಆರ್ಥರ್ ಚಿಕ್ಕ ಹುಡುಗ ಆಗಿದ್ದಾಗ ಸ್ಕೂಲ್ ಟ್ರಿಪ್ನಲ್ಲಿ ಅಕ್ವೇರಿಯಂಗೆ ಹೋಗೋದನ್ನ ನೋಡ್ತೀವಿ. ಅವನು ಅಲ್ಲಿ ಮೀನುಗಳ ಜೊತೆ ಮಾತಾಡ್ತಿರೋದನ್ನ ನೋಡಿ ಇಬ್ರು ಪುಂಡ್ರು ಅವನನ್ನ ರಾಗಿಂಗ್ ಮಾಡಿ ಆಡಿಕೊಳ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಶಾರ್ಕ್ ಬಂದು ಗ್ಲಾಸ್ ಹೊಡೆಯೋ ಹಾಗೆ ಗುದ್ದತ್ತೆ. ಅದ್ರಿಂದ ಬಿರುಕು ಬಿಟ್ಟು ಎಲ್ಲರೂ ಭಯ ಬೀಳ್ತಾರೆ. ಅಷ್ಟರಲ್ಲಿ ಸಮುದ್ರದ ಪ್ರಾಣಿಗಳೆಲ್ಲ ಆರ್ಥರ್ ಹಿಂದೆ ಬಂದು ನಿಲ್ಲೋದನ್ನ ನೋಡಿ ಜನ ಶಾಕ್ ಆಗ್ತಾರೆ. ಅವನ ಕಣ್ಣು ಹಳದಿ ಬಣ್ಣಕ್ಕೆ ತಿರುಗತ್ತೆ. ಅಂದ್ರೆ ಆ ಪ್ರಾಣಿಗಳೆಲ್ಲ ಇವನ ಕಂಟ್ರೋಲ್ನಲ್ಲಿದೆ ಅಂತ ಅರ್ಥ. 20 ವರ್ಷಗಳ ನಂತರ ಜೆಸ್ಸಿ ಕೇನ್ ಮತ್ತೆ ಅವನ ಮಗ ಡೇವಿಡ್ ಅನ್ನೋ ಕಡಲ್ಗಳ್ಳರು ಸೇರ್ಕೊಂಡು ಒಂದು ಸಬ್ಮರೀನ್ನ ಹೈಜಾಕ್ ಮಾಡ್ತಾರೆ. ಒಳಗಿರೋರನ್ನೆಲ್ಲ ಕೂಡಿಹಾಕಿ ನೋಡಿದ್ರೆ ಅವರಿಗೆ ಏನೋ ಡಿಕ್ಕಿ ಹೊಡೆದ ಹಾಗಿರುತ್ತೆ. ಸತ್ಯ ಏನಂದ್ರೆ ಆ ಡಿಕ್ಕಿ ಹೊಡೆದಿದ್ದು ಬೇರಾರೂ ಅಲ್ಲ, ದೊಡ್ಡವನಾಗಿರೋ ಆರ್ಥರ್, ಅಂದ್ರೆ ನಮ್ಮ ಆಕ್ವಾಮ್ಯಾನ್. ಅವನು ಸಬ್ಮರೀನ್ ಒಳಗೆ ನುಗ್ಗಿ ಆ ಕಡಲ್ಗಳ್ಳರನ್ನ ಚಟ್ನಿ ಮಾಡಿ ಆ ಕೇನ್ ಅಪ್ಪ ಮಗನ ಹತ್ರ ಬರ್ತಾನೆ. ಜೆಸ್ಸಿ ಆರ್ಥರ್ ಮೇಲೆ RPG ಹೊಡಿತಾನೆ. ಅವನು ಸತ್ತೋದಾನ್ಕೋತಾನೆ. ಆದ್ರೆ ಆರ್ಥರ್ಗೆ ಒಂದು ಗೀರು ಕೂಡ ಆಗಿರಲ್ಲ. ಆರ್ಥರ್ ಕೋಪದಲ್ಲಿ ಜೆಸ್ಸಿ ಎದಿಗೆ ರಾಡ್ತರ ಚುಚ್ಚುತ್ತಾನೆ. ಸಬ್ಮರೀನ್ ಒಳಗೆ ನೀರು ನುಗ್ಗಿ ಜೆಸ್ಸಿ ಬಾಂಬ್ ಕೆಳಗೆ ಸಿಕ್ಕಾಕೊಳ್ತಾನೆ. ಡೇವಿಡ್ ತಂದೆನ ಉಳಿಸೋಕೆ ಕಷ್ಟಪಡ್ತಾನೆ. ಆರ್ಥರ್ ಹತ್ರ ಹೆಲ್ಪ್ ಕೇಳ್ತಾನೆ. ಆದ್ರೆ ನೀವು ಅಮಾಯಕರನ್ನ ಸಾಯಿಸಿದ್ದೀರಾ ಅಂತ ಆರ್ಥರ್ ಹೆಲ್ಪ್ ಮಾಡಲ್ಲ. ಇನ್ನೂ ಬದುಕಲ್ಲ ಅಂತ ಗೊತ್ತಾಗಿ ಜೆಸ್ಸಿ ಒಂದು ಗ್ರೆನೇಡ್ ತೆಗೆದು ಡೇವಿಡ್ಗೆ ಇಲ್ಲಿಂದ ಹೋಗಿ ಆರ್ಥರ್ನ ಸಾಯಿಸು ಅಂತ ಆರ್ಡರ್ ಮಾಡ್ತಾನೆ. ಡೇವಿಡ್ ಅನಿವಾರ್ಯವಾಗಿ ಹೊರಗೆ ಬರ್ತಾನೆ. ಒಳಗಡೆ ಜೆಸ್ಸಿ ಗ್ರೆನೇಡ್ ಸಿಡಿಸ್ಕೋತಾನೆ. ಆರ್ಥರ್ ಅಲ್ಲಿರೋ ಬೇರೆ ಜನರನ್ನ ಕಾಪಾಡ್ತಾನೆ. ಡೇವಿಡ್ ಇನ್ನೊಂದು ಸಬ್ಮರೀನ್ನಲ್ಲಿ ಎಸ್ಕೇಪ್ ಆಗ್ತಾನೆ. ಥಾಮಸ್ ಇಷ್ಟು ವರ್ಷಗಳಾದ್ರೂ ಅಟ್ಲಾನಾ ವಾಪಸ್ ಬರ್ತಾಳೆ ಅಂತ ದಡದಲ್ಲಿ ಕಾಯ್ತಿರ್ತಾನೆ. ಆರ್ಥರ್ ಅಲ್ಲಿಗೆ ಬರ್ತಾನೆ. ಇಬ್ರೂ ಬಾರ್ಗೆ ಹೋದಾಗ ಆಕ್ವಾಮ್ಯಾನ್ ಸಾಹಸದ ಬಗ್ಗೆ ಟಿವಿಯಲ್ಲಿ ನ್ಯೂಸ್ ಬರ್ತಿರುತ್ತೆ. ಅದು ತನ್ನ ಮಗನೇ ಅಂತ ಥಾಮಸ್ಗೆ ಗೊತ್ತು. ನೀನು ಈ ಭೂಮಿ ಮತ್ತೆ ಸಮುದ್ರದ ಲೋಕ ಎರಡನ್ನೂ ಒಂದು ಮಾಡೋಕೆ ಹುಟ್ಟಿರೋದು ಅಂತ ಆರ್ಥರ್ಗೆ ನೆನಪು ಮಾಡ್ತಾನೆ. ಅಷ್ಟರಲ್ಲಿ ಬೈಕರ್ಸ್ ಗ್ಯಾಂಗ್ ಒಂದು ಆರ್ಥರ್ ಹತ್ರ ಜಗಳಕ್ಕೆ ಬರೋಹಂಗೆ ಬರ್ತಾರೆ. ಆದ್ರೆ ಅವರಿಗೆ ಜಗಳ ಬೇಕಿರಲ್ಲ, ಆಕ್ವಾಮ್ಯಾನ್ ಜೊತೆ ಫೋಟೋ ತಗೋಬೇಕು ಅಷ್ಟೇ. ಸಮುದ್ರದ ಕೆಳಗೆ ಅಟ್ಲಾಂಟಿಸ್ನಲ್ಲಿ ಆರ್ಥರ್ನ ಮಲತಮ್ಮ ಓರ್ಮ್ ಆರ್ಥರ್ನ ಗುರು ವಲ್ಕೋ ಜೊತೆ ಸೇರಿ ರಾಜ ನೀರಿಯಸ್ನ ಭೇಟಿ ಮಾಡೋಕೆ ರೆಡಿಯಾಗ್ತಿರ್ತಾರೆ. ಸಮುದ್ರದ ರಾಜ್ಯಗಳನ್ನ ಒಂದು ಮಾಡೋ ನೆಪದಲ್ಲಿ ಓರ್ಮ್ಗೆ ನೀರಿಯಸ್ನ ಸಪೋರ್ಟ್ ಬೇಕಿರುತ್ತೆ. ಆದ್ರೆ ಅಸಲಿ ಮ್ಯಾಟರ್ ಏನಂದ್ರೆ ಅವನಿಗೆ ಮೇಲಿನ ಪ್ರಪಂಚದವರ ಮೇಲೆ ಯುದ್ಧ ಮಾಡೋಕೆ ಒಂದು ಕಾರಣ ಬೇಕು. ಆರ್ಥರ್ ಬದುಕಿರೋ ವಿಷಯ ನೀರಿಯಸ್ಗೆ ಗೊತ್ತಿರುತ್ತೆ. ಆದ್ರೆ ಓರ್ಮ್ ಮಾತ್ರ ತನಗೆ ಅಣ್ಣ ಇದಾನೆ ಅನ್ನೋದನ್ನಾಗಲಿ ತನ್ನ ತಾಯಿ ಭೂಮಿ ಮೇಲೆ ಬದುಕಿದ್ಲು ಅನ್ನೋದನ್ನಾಗಲಿ ಒಪ್ಪಲ್ಲ. ಅಷ್ಟರಲ್ಲಿ ಅಲ್ಲೊಂದು ಬಾಂಬ್ ಬ್ಲಾಸ್ಟ್ ಆಗಿ ಸಬ್ಮರೀನ್ ಇಂದ ಅಟ್ಯಾಕ್ ಶುರುವಾಗತ್ತೆ. ಓರ್ಮ್ ಮತ್ತೆ ನೀರಿಯಸ್ ಸೇರ್ಕೊಂಡು ತಿರುಗಿಬೀಳ್ತಾರೆ. ಓರ್ಮ್ ಆ ಸಬ್ಮರೀನ್ನ ಸಮುದ್ರದ ಪಾತಾಳಕ್ಕೆ ತಳ್ತಾನೆ. ಇದೆಲ್ಲ ನೋಡಿ ನೀರಿಯಸ್ ಓರ್ಮ್ ಜೊತೆ ಸೇರ್ಕೊಂಡು ಮೇಲಿನ ಪ್ರಪಂಚದವರಿಗೆ ಪಾಠ ಕಲಿಸೋಕೆ ಒಪ್ಕೋತಾನೆ. ಆರ್ಥರ್ ಮತ್ತೆ ಥಾಮಸ್ ಬಾರ್ ಇಂದ ಆಚೆ ಬರ್ತಿರಬೇಕಾದ್ರೆ ನೀರಿಯಸ್ ಮಗಳು ಪ್ರಿನ್ಸೆಸ್ ಮೇರಾ ಅಲ್ಲಿಗೆ ಬರ್ತಾಳೆ. ಓರ್ಮ್ ಭೂಮಿಯ ಮೇಲೆ ಯುದ್ಧ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾನೆ. ಇದ್ರಿಂದ ಸಮುದ್ರ ಮತ್ತೆ ಭೂಮಿ ಮೇಲಿರೋ ಎಲ್ಲಿಗೂ ಕುತ್ತು ಬರುತ್ತೆ ಅಂತ ವಾರ್ನ್ ಮಾಡ್ತಾಳೆ. ಆರ್ಥರ್ಗೆ ಇದರಲ್ಲಿ ಇಂಟರೆಸ್ಟ್ ಇರಲ್ಲ. ವಲ್ಕೋ ಅಟ್ಲಾನ್ನ ಟ್ರೈಡೆಂಟ್ ಎಲ್ಲಿದೆ ಅಂತ ಕಂಡುಹಿಡಿದಿದ್ದಾನೆ. ಅದ್ರಿಂದ ಓರ್ಮ್ನ ಸೋಲಿಸಿ ನೀನು ರಾಜ ಆಗಬಹುದು ಅಂತ ಮೇರಾ ಹೇಳಿದ್ರು. ಅವನು ಕೇಳಲ್ಲ. ಅಟ್ಲಾಂಟಿಸ್ನವರು ತನ್ನ ತಾಯಿನ ಸಾಯಿಸಿದ್ರು ಅಂತ ಅವನಿಗೆ ಕೋಪ. ಆದ್ರೆ ಓರ್ಮ್ ಅಟ್ಯಾಕ್ ಮಾಡಿದ್ರೆ ನನ್ನ ಸ್ಟೈಲ್ನಲ್ಲೇ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಓರ್ಮ್ ಮತ್ತೆ ಅವನ ಕಮಾಂಡೋಗಳು ಡೇವಿಡ್ನ ಮೀಟ್ ಮಾಡ್ತಾರೆ. ಅಸಲಿಗೆ ಸಬ್ಮರೀನ್ ಅಟ್ಯಾಕ್ ಮಾಡಿಸಿದ್ದೆ ಓರ್ಮ್. ಕೆಲಸ ಆಗಿದ್ದಕ್ಕೆ ಓರ್ಮ್ ಡೇವಿಡ್ಗೆ ದುಡ್ಡು ಕೊಡ್ತಾನೆ. ಆದ್ರೆ ಡೇವಿಡ್ಗೆ ದುಡ್ಡು ಬೇಡ, ಆರ್ಥರ್ ಸಿಗ್ಬೇಕು. ಆರ್ಥರ್ ಮತ್ತೆ ಥಾಮಸ್ ಮನೆಗೆ ಹೋಗ್ತಿರಬೇಕಾದ್ರೆ ಒಂದು ದೊಡ್ಡ ಸುನಾಮಿ ಅಲೆ ಬಂದು ಅವರ ಟ್ರಕ್ಗೆ ಬಡಿತದೆ. ಆರ್ಥರ್ ಹೊರಗೆ ಬೀಳ್ತಾನೆ. ಗಾಬರಿಯಿಂದ ಈಜಿಕೊಂಡು ಬಂದು ಅಪ್ಪನನ್ನ ಹುಡುಕ್ತಾನೆ. ಮೇರಾ ಸಹಾಯದಿಂದ ಥಾಮಸ್ನ ನೀರಿಂದ ಹೊರಗೆ ಹಾಕಿ ಬದುಕಿಸ್ತಾರೆ.
ತನ್ನ ಊರು ನಾಶ ಆಗಿರೋದನ್ನ ನೋಡಿ ಆರ್ಥರ್ಗೆ ಕೋಪ ಬಂದು ಓರ್ಮ್ ಕತೆ ಮುಗಿಸಲೇಬೇಕು ಅಂತ ಮೇರಾ ಜೊತೆ ಹೋಗೋಕೆ ಒಪ್ಕೋತಾನೆ. ಇಬ್ರೂ ಒಂದು ಬೆಟ್ಟದ ತುದಿಗೆ ಹೋಗಿ ಸಮುದ್ರಕ್ಕೆ ಧುಮುಕ್ತಾರೆ. ಚಿಕ್ಕವನಿದ್ದಾಗ ವಲ್ಕೋ ಆರ್ಥರ್ಗೆ ಈಜೋದು ಹೇಳಿಕೊಟ್ಟಿದ್ದು ಇಲ್ಲೇ. ಆರ್ಥರ್ ಮತ್ತೆ ಮೇರಾ ಅವಳ ವಾಹನದಲ್ಲಿ ಹತ್ತಿ ಅಟ್ಲಾಂಟಿಸ್ ದಾಟಿಕೊಂಡು ಮುಳುಗಿರೋ ಹಡಗಿನ ಹತ್ರ ಬಂದು ವಲ್ಕೋನ ಮೀಟ್ ಮಾಡ್ತಾರೆ. ಅಟ್ಲಾನ್ನ ಟ್ರೈಡೆಂಟ್ ಕತೆ ಸುಳ್ಳಲ್ಲ. ಅಟ್ಲಾಂಟಿಸ್ನ ಮೊದಲ ರಾಜ ಅಟ್ಲಾನ್ ಅದನ್ನ ಪವರ್ಫುಲ್ ಸ್ಟೀಲ್ನಿಂದ ಮಾಡಿದ್ದ. ಅದನ್ನ ಹಿಡಿಯೋ ಯೋಗ್ಯತೆ ಇರೋರು ಮಾತ್ರ ರಾಜ ಆಗೋಕೆ ಸಾಧ್ಯ ಅಂತ ವಲ್ಕೋ ಹೇಳ್ತಾನೆ. ಆಗಿನ ಕಾಲದಲ್ಲಿ ಅಟ್ಲಾಂಟಿಸ್ ಟೆಕ್ನಾಲಜಿಯಲ್ಲಿ ತುಂಬಾನೇ ಮುಂದುವರೆದಿದ್ರು. ಆದ್ರೆ ಅಧಿಕಾರದ ಆಸೆಯಿಂದ ಅಟ್ಲಾಂಟಿಸ್ ಮುಳುಗಿ ಹೋಯ್ತು. ಆದ್ರೆ ಆ ಟೆಕ್ನಾಲಜಿಯಿಂದ ಅವರು ನೀರೊಳಗೆ ಉಸಿರಾಡೋ ಶಕ್ತಿ ಪಡ್ಕೊಂಡ್ರು. ಇನ್ನು ಕೆಲವರು ವಿಕಾರವಾಗಿ ರಾಕ್ಷಸರಾದ್ರು. ಅಟ್ಲಾನ್ ಕೊನೆಗೆ ವನವಾಸಕ್ಕೆ ಹೋದ. ಅಟ್ಲಾನ್ ಸಮಾಧಿ ಎಲ್ಲಿದೆ ಅಂತ ಹುಡುಕೋಕೆ ವಲ್ಕೋ ಒಂದು ಸಿಲಿಂಡರ್ ಕೊಡ್ತಾನೆ. ಅಷ್ಟರಲ್ಲಿ ಕಮಾಂಡೋಗಳು ಅಟ್ಯಾಕ್ ಮಾಡ್ತಾರೆ. ಆರ್ಥರ್ ಮತ್ತೆ ಮೇರಾ ಫೈಟ್ ಮಾಡ್ತಾರೆ. ಆದ್ರೆ ಮರ್ಕ್ ಅನ್ನೋವನ ಗ್ಯಾಂಗ್ ಬಂದು ಆರ್ಥರ್ನ ಅರೆಸ್ಟ್ ಮಾಡ್ತಾರೆ. ಆರ್ಥರ್ನ ಓರ್ಮ್ ಎದುರಿಗೆ ನಿಲ್ಲಿಸ್ತಾರೆ. ಭೂಮಿಯವನ ಜೊತೆ ಸೇರಿದ್ದಕ್ಕೆ ಅಟ್ಲಾನಾಳನ್ನ ಸಾಯಿಸಿದ್ವಿ, ಅಮ್ಮ ಸಾಯೋಕೆ ನೀನೇ ಕಾರಣ ಅಂತ ಓರ್ಮ್ ಚುಚ್ಚಿ ಮಾತಾಡ್ತಾನೆ. ಆರ್ಥರ್ಗೆ ಗಿಲ್ಟ್ ಫೀಲ್ ಆಗತ್ತೆ. ಮೇಲಿನ ಪ್ರಪಂಚದವರು ಸಮುದ್ರನ ಹಾಳು ಮಾಡ್ತಿದ್ದಾರೆ, ಅದ್ಕೆ ನನಗೆ ದ್ವೇಷ ಅಂತ ಓರ್ಮ್ ಹೇಳ್ತಾನೆ. ನೀನು ಸುಮ್ನೆ ಹೊರಟು ಹೋಗು ಅಂತ ಆಫರ್ ಕೊಡ್ತಾನೆ. ಆದ್ರೆ ಆರ್ಥರ್ ಅವನನ್ನ ಕಾಳಗಕ್ಕೆ ಕರೀತಾನೆ. ವಲ್ಕೋ ಮತ್ತೆ ಮೇರಾ ಬೇಡ ಅಂದ್ರೂ ಓರ್ಮ್ ಒಪ್ಕೋತಾನೆ. ಆರ್ಥರ್ ಅಮ್ಮನ ಟ್ರೈಡೆಂಟ್ ಹಿಡ್ಕೊಂಡು ಫೈಟ್ಗೆ ರೆಡಿ ಆಗ್ತಾನೆ. ಈ ಕಡೆ ಓರ್ಮ್ ತಾನು ಮದ್ವೆ ಆಗೋ ಮೇರಾಗೆ ಒಂದು ಬಳೆ ಕೊಟ್ಟು ಇದು ಅಮ್ಮಂದು ಅಂತಾನೆ. ಒಂದು ಫ್ಲ್ಯಾಶ್ ಬ್ಯಾಕ್ನಲ್ಲಿ ವಲ್ಕೋ ಆರ್ಥರ್ಗೆ ಟ್ರೈಡೆಂಟ್ ತಿರುಗಿಸಿ ನೀರಿನ ಶೀಲ್ಡ್ ಮಾಡೋದನ್ನ ಹೇಳಿಕೊಟ್ಟಿರ್ತಾನೆ. ಅಮ್ಮ ನಮ್ಮನ್ನ ಬಿಟ್ಟು ಹೋದ್ರು ಅಂತ ಚಿಕ್ಕವನಿದ್ದಾಗ ಆರ್ಥರ್ ಅನ್ಕೊಂಡಿದ್ದ. ಆದ್ರೆ ಅವಳನ್ನ ಟ್ರೆಂಚ್ ಅನ್ನೋ ಭಯಂಕರ ಜಾಗದಲ್ಲಿ ಪ್ರಾಣಿಗಳಿಗೆ ಆಹಾರ ಆಗೋಕೆ ಬಿಸಾಕಿದ್ರು ಅಂತ ವಲ್ಕೋ ಸತ್ಯ ಹೇಳಿರ್ತಾನೆ. ಈಗ ಪ್ರೆಸೆಂಟ್ನಲ್ಲಿ ರಿಂಗ್ ಆಫ್ ಫೈರ್ ಅನ್ನೋ ಜಾಗದಲ್ಲಿ ಫೈಟ್ ಶುರುವಾಗತ್ತೆ. ಜನ ಓರ್ಮ್ ಪರವಾಗಿ ಕಿರುಚಾಡ್ತಿರ್ತಾರೆ. ಆರ್ಥರ್ ಚೆನ್ನಾಗಿ ಫೈಟ್ ಮಾಡಿದ್ರೂ ಓರ್ಮ್ ಅವನನ್ನ ಲಾವಾದಲ್ಲಿ ನೂಕಿ ಸಾಯಿಸೋಕೆ ನೋಡ್ತಾನೆ. ಆರ್ಥರ್ ತಪ್ಪಿಸ್ಕೋತಾನೆ. ಆದ್ರೆ ಓರ್ಮ್ ತನ್ನ ಟ್ರೈಡೆಂಟ್ನಿಂದ ಆರ್ಥರ್ ವೆಪನ್ನ ಪೀಸ್ ಮಾಡ್ತಾನೆ. ಓರ್ಮ್ ಇನ್ನೇನು ಕೊಲ್ಲಬೇಕು ಅನ್ನೋವಷ್ಟರಲ್ಲಿ ಮೇರಾ ಬಂದು ಆರ್ಥರ್ನ ಬಚಾವ್ ಮಾಡ್ತಾಳೆ. ಇಬ್ರೂ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಓರ್ಮ್ನ ಸೈನಿಕರು ಬೆನ್ನಟ್ಟಿಕೊಂಡು ಹೋಗಿ ಅವರ ಶಿಪ್ನ ಹೊಡೆದು ಹಾಕ್ತಾರೆ. ಇಬ್ರೂ ಸತ್ತೋದ್ರು ಅಂತ ಅನ್ಕೋತಾರೆ. ಆದ್ರೆ ಆರ್ಥರ್ ಒಂದು ತಿಮಿಂಗಿಲವನ್ನ ಕರೆಸಿ ಅದರ ಬಾಯಲ್ಲಿ ಅವರಿಬ್ಬರು ಸೇಫ್ ಆಗಿ ಹೊರಗೆ ಬರ್ತಾರೆ. ಆರ್ಥರ್ ಮತ್ತೆ ಮೇರಾ ಬದುಕಿರೋ ವಿಷಯ ಓರ್ಮ್ಗೆ ಗೊತ್ತಾಗುತ್ತೆ. ಹುಡುಕೋಕೆ ಕಮಾಂಡೋಗಳನ್ನ ಕಳಿಸ್ತಾನೆ. ಆದ್ರೆ ಮೇರಾ ಸೇಫ್ ಆಗಿರ್ಬೇಕು ಅಂತ ನೀರಿಯಸ್ ಕಂಡೀಷನ್ ಹಾಕ್ತಾನೆ. ಓರ್ಮ್ ಡೇವಿಡ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಥರ್ ಮತ್ತೆ ಮೇರಾನ ಹುಡುಕೋಕೆ ಹೇಳ್ತಾನೆ. ಆರ್ಥರ್ನ ಕೊಲ್ಲೋಕೆ ಅಟ್ಲಾಂಟಿಯನ್ ವೆಪನ್ಸ್ನ ಕೊಡ್ತಾನೆ. ಡೇವಿಡ್ ಆ ವೆಪನ್ಸ್ ಮತ್ತೆ ಸೂಟ್ನ ತನಗೆ ಬೇಕಾದ ಹಾಗೆ ಆಲ್ಟರ್ ಮಾಡ್ಕೋತಾನೆ. ಆರ್ಥರ್ ಮತ್ತೆ ಮೇರಾ ಪ್ಲೇನ್ ಹತ್ತಿ ಸಹರಾ ಡೆಸರ್ಟ್ಗೆ ಹೋಗ್ತಾರೆ. ಪ್ಯಾರಾಚೂಟ್ ಇಲ್ಲದೆ ಜಂಪ್ ಮಾಡ್ತಾರೆ. ನಡ್ಕೊಂಡು ಹೋಗಿ ಒಂದು ಹೊಂಡಕ್ಕೆ ಬಿದ್ದಾಗ ಹಳೆ ದೇವಸ್ಥಾನ ಸಿಗತ್ತೆ. ಅಲ್ಲೇ ಟ್ರೈಡೆಂಟ್ ಮಾಡಿದ್ದು. ಮೇರಾ ಆ ಸಿಲಿಂಡರ್ನ ಒಂದು ಕಡೆ ಇಡ್ತಾಳೆ. ಆದ್ರೆ ನೀರು ಹಾಕಿದ್ಮೇಲೆ ಅದು ಕೆಲಸ ಮಾಡುತ್ತೆ. ಆಗ ಅಟ್ಲಾನ್ನ ಹಾಲೋಗ್ರಾಮ್ ಬಂದು ಟ್ರೈಡೆಂಟ್ ಎಲ್ಲಿದೆ ಅಂತ ದಾರಿ ತೋರಿಸುತ್ತೆ. ಆರ್ಥರ್ಗೆ ಒಂದು ಬಾಟಲ್ ಸಿಗತ್ತೆ. ಅದ್ರಲ್ಲಿರೋ ಮ್ಯಾಪ್ ನೋಡಿ ನೆಕ್ಸ್ಟ್ ಸ್ಟಾಪ್ ಸಿಸಿಲಿ ಅಂತ ಗೊತ್ತಾಗುತ್ತೆ. ಓರ್ಮ್ ಫಿಶರ್ಮ್ಯಾನ್ ಕಿಂಗ್ನ ಮೀಟ್ ಮಾಡಿ ತನ್ನ ಜೊತೆ ಸೇರ್ಕೊಳ್ಳೋಕೆ ಹೇಳ್ತಾನೆ. ಅವನು ಒಪ್ಪಲ್ಲ. ಆಗ ಓರ್ಮ್ ಅವನ ಹೆಂಡತಿ ಮಗಳ ಮುಂದೆಯೇ ಅವನನ್ನು ಸಾಯಿಸಿ ನಿಮ್ಮ ಸೈನ್ಯ ನನ್ನ ಜೊತೆ ಸೇರ್ಬೇಕು ಅಂತ ಆರ್ಡರ್ ಮಾಡ್ತಾನೆ. ಆರ್ಥರ್ ಮತ್ತೆ ಮೇರಾ ಸಿಸಿಲಿಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಮಜಾ ಮಾಡ್ತಾರೆ. ಹಳೆ ಕಾಲದ ರಾಜರ ವಿಗ್ರಹಗಳಿರೋ ಜಾಗಕ್ಕೆ ಹೋಗ್ತಾರೆ. ಅಟ್ಲಾನ್ ಹೇಳಿದ ಹಾಗೆ ಆರ್ಥರ್ ಆ ಬಾಟಲ್ನ ರೋಮ್ಯುಲಸ್ ವಿಗ್ರಹದ ಕೈಗೆ ಇಡ್ತಾನೆ. ಆಗ ಟ್ರೈಡೆಂಟ್ ಇರೋ ಲೊಕೇಶನ್ ಟ್ರೆಂಚ್ನಲ್ಲಿದೆ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ ಡೇವಿಡ್ ಮತ್ತೆ ಕಮಾಂಡೋಗಳು ಅಟ್ಯಾಕ್ ಮಾಡ್ತಾರೆ. ಈಗ ಡೇವಿಡ್ ತನ್ನನ್ನ ಬ್ಲಾಕ್ ಮ್ಯಾಂಟ ಅಂತ ಕರೆಸ್ಕೋತಾನೆ. ತನ್ನ ಹೆಲ್ಮೆಟ್ನಿಂದ ಲೇಸರ್ ಬಿಡ್ತಾನೆ. ನೀರನ್ನ ಪ್ಲಾಸ್ಮಾ ಮಾಡೋ ವೆಪನ್ ಯೂಸ್ ಮಾಡ್ತಾನೆ. ಮೇರಾ ಕಮಾಂಡೋಗಳನ್ನ ನೋಡಿದ್ರೆ ಆರ್ಥರ್ ಮ್ಯಾಂಟ ಜೊತೆ ಫೈಟ್ ಮಾಡ್ತಾನೆ. ಮೇರಾ ಅಲ್ಲಿರೋ ರೆಡ್ ವೈನ್ನ ಕಂಟ್ರೋಲ್ ಮಾಡಿ ಕಮಾಂಡೋಗಳನ್ನ ಸಾಯಿಸ್ತಾಳೆ. ಆರ್ಥರ್ ಮ್ಯಾಂಟಾನ ಹಾರಿಸಿಕೊಂಡು ಹೋಗೋ ಹಾಗೆ ಮಾಡ್ತಾನೆ. ಅವನದೇ ಲೇಸರ್ ಅವನಿಗೆ ತಗುಲಿ ಸಮುದ್ರಕ್ಕೆ ಬೀಳ್ತಾನೆ. ಮೇರಾ ಆರ್ಥರ್ ಗಾಯಕ್ಕೆ ಮದ್ದು ಹಾಕ್ತಾಳೆ. ಒಂದು ಶಿಪ್ ತಗೋತಾರೆ. ಡೇವಿಡ್ ಅಪ್ಪನನ್ನು ಉಳಿಸದೆ ತಪ್ಪು ಮಾಡಿದೆ, ಅದ್ಕೆ ಅವನು ಶತ್ರು ಆದ, ನಾನು ರಾಜನಾಗೋಕೆ ಲಾಯಕ್ ಇಲ್ಲ ಅಂತ ಆರ್ಥರ್ ಬೇಜಾರ್ ಮಾಡ್ಕೋತಾನೆ. ಇಲ್ಲ, ನೀನು ಮನುಷ್ಯರು ಮತ್ತೆ ಸಮುದ್ರದ ಮಧ್ಯೆ ಸೇತುವೆ ಇದ್ದ ಹಾಗೆ, ನೀನೇ ಸರಿಯಾದ ವ್ಯಕ್ತಿ ಅಂತ ಮೇರಾ ಧೈರ್ಯ ತುಂಬುತ್ತಾಳೆ. ವಲ್ಕೋ ತನಗೆ ದ್ರೋಹ ಮಾಡ್ತಿದ್ದಾನೆ ಅಂತ ಗೊತ್ತಾಗಿ ಓರ್ಮ್ ಅವನನ್ನ ಜೈಲಿಗೆ ಹಾಕ್ತಾನೆ. ಶಿಪ್ನಲ್ಲಿ ಹೋಗ್ತಿರಬೇಕಾದ್ರೆ ಟ್ರೆಂಚ್ನ ರಾಕ್ಷಸರು ಅಟ್ಯಾಕ್ ಮಾಡ್ತಾರೆ. ಇಬ್ರೂ ಫೈಟ್ ಮಾಡ್ತಾರೆ. ಆದ್ರೆ ಹಿಂಡಾಗಿ ಬಂದು ಶಿಪ್ನ ಒಡೆದು ಹಾಕ್ತಾರೆ. ಇಬ್ರೂ ನೀರಾಳಕ್ಕೆ ಹೋಗ್ತಾರೆ. ಇನ್ನೇನು ಕತೆ ಮುಗೀತು ಅನ್ನೋವಾಗ ಯಾರೋ ಒಬ್ಬರು ಬಂದು ಅವರನ್ನ ಕಾಪಾಡಿ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡಿದ್ರೆ ಅದು ಬೇರಾರೂ ಅಲ್ಲ, ಅಟ್ಲಾನ.
ಆರ್ಥರ್ ಎಷ್ಟೋ ವರ್ಷಗಳ ನಂತರ ಅಮ್ಮನನ್ನ ನೋಡಿ ಅಪ್ಪಿಕೊಳ್ತಾನೆ. ಅಪ್ಪ ನಿನಗೋಸ್ಕರ ಇನ್ನೂ ಕಾಯ್ತಿದ್ದಾರೆ ಅಂತ ಹೇಳ್ತಾನೆ. ನಾನು ಸತ್ತಿಲ್ಲ, ತಪ್ಪಿಸಿಕೊಂಡು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅಟ್ಲಾನ ಹೇಳ್ತಾಳೆ. ಆ ಜಲಪಾತದ ಹಿಂದೆ ಟ್ರೈಡೆಂಟ್ ಇದೆ, ಆದ್ರೆ ನಿಜವಾದ ರಾಜ ಮಾತ್ರ ಅದನ್ನ ತರೋಕೆ ಸಾಧ್ಯ ಅಂತ ದಾರಿ ತೋರಿಸ್ತಾಳೆ. ಅವರು ಕೊಟ್ಟ ಧೈರ್ಯದಿಂದ ಆರ್ಥರ್ ಒಳಗೆ ಹೋಗ್ತಾನೆ. ಆರ್ಥರ್ ಒಳಗೆ ಹೋದಾಗ ಕ್ಯಾರಾಥೆನ್ ಅನ್ನೋ ರಾಕ್ಷಸ ಅಡ್ಡ ಬರುತ್ತೆ. ನಿನಗೆ ಯೋಗ್ಯತೆ ಇಲ್ಲ ಅಂತ ಅಟ್ಯಾಕ್ ಮಾಡೋಕೆ ಬರುತ್ತೆ. ಆದ್ರೆ ಆರ್ಥರ್ ತನ್ನ ಶಕ್ತಿಯಿಂದ ಅದರ ಜೊತೆ ಮಾತಾಡ್ತಾನೆ. ಅಟ್ಲಾನ್ ಬಿಟ್ರೆ ಆರ್ಥರ್ ಮಾತ್ರ ಹೀಗೆ ಮಾತಾಡೋಕೆ ಸಾಧ್ಯ. ಯಾಕೆ ನಿನಗೆ ಟ್ರೈಡೆಂಟ್ ಬೇಕು ಅಂತ ಕೇಳಿದಾಗ, ನನಗೆ ಯೋಗ್ಯತೆ ಇಲ್ಲ, ಆದ್ರೆ ನಾನು 2 ಲೋಕವನ್ನು ಉಳಿಸ್ಬೇಕು ಅಂತಾನೆ. ಕ್ಯಾರಾಥೆನ್ಗೆ ಇದು ಇಷ್ಟ ಆಗಿ ಟ್ರೈಡೆಂಟ್ ತಗೊಳ್ಳೋಕೆ ಬಿಡುತ್ತೆ. ಆರ್ಥರ್ ಅಟ್ಲಾನ್ ಕೈಯಲ್ಲಿದ್ದ ಟ್ರೈಡೆಂಟ್ ಎತ್ತಿದ ತಕ್ಷಣ ಪವರ್ ಬರುತ್ತೆ, ಹೊಸ ಸೂಟ್ ಕೂಡ ಸಿಗತ್ತೆ. ವರ್ಮ್ ಈಗ ಓಷನ್ ಮಾಸ್ಟರ್ ಆಗಿ ಭೂಮಿ ಮೇಲೆ ಅಟ್ಯಾಕ್ ಮಾಡೋಕೆ ರೆಡಿಯಾಗಿರ್ತಾನೆ. ಆರ್ಥರ್ ಮತ್ತೆ ಮೇರಾ ಕ್ಯಾರಾಥೆನ್ ಮತ್ತು ಸಮುದ್ರದ ಪ್ರಾಣಿಗಳ ಸೈನ್ಯ ತಗೊಂಡು ಬಂದು ವರ್ಮ್ ಸೈನ್ಯನ ಸೋಲಿಸ್ತಾರೆ. ವರ್ಮ್ ಸೋಲೋದನ್ನ ನೋಡಿ ಅಟ್ಲಾಂಟಿಯನ್ಸ್ ಅವನಿಗೆ ಸಪೋರ್ಟ್ ಮಾಡೋದನ್ನ ಬಿಡ್ತಾರೆ. ವರ್ಮ್ ಮತ್ತೆ ಆರ್ಥರ್ ಫೈಟ್ ಮಾಡ್ತಾರೆ. ಈ ಸಲ ಆರ್ಥರ್ ಅವನನ್ನ ಮೇಲಕ್ಕೆ ಎಳೆದು ತಂದು ಟ್ರೈಡೆಂಟ್ನಿಂದ ವರ್ಮ್ ವೆಪನ್ನ ಪೀಸ್ ಮಾಡಿ ಮಂಡಿಯೂರಿ ಕೂರೋ ಹಾಗೆ ಮಾಡ್ತಾನೆ. ಕೊಂದುಬಿಡು ಅಂತ ವರ್ಮ್ ಹೇಳಿದ್ರೂ ಆರ್ಥರ್ ಬಿಟ್ಟು ಬಿಡ್ತಾನೆ. ಅಷ್ಟರಲ್ಲಿ ಅಟ್ಲಾನ ಸಮುದ್ರದಿಂದ ಮೇಲೆ ಬರ್ತಾಳೆ. ವರ್ಮ್ ಅಮ್ಮನನ್ನ ನೋಡಿ ಅಪ್ಪಿಕೊಳ್ತಾನೆ. ವಲ್ಕೋ ಬಂದು ವರ್ಮ್ನ ಅರೆಸ್ಟ್ ಮಾಡ್ತಾನೆ. ನೀನು ರೆಡಿ ಇದ್ದಾಗ ಮಾತಾಡೋಣ ಅಂತ ಆರ್ಥರ್ ತಮ್ಮನಿಗೆ ಹೇಳ್ತಾನೆ. ಎಲ್ಲರೂ ಆರ್ಥರ್ನ ಹೊಸ ರಾಜ ಅಂತ ಒಪ್ಕೋತಾರೆ. ಥಾಮಸ್ ಎಂದಿನಂತೆ ದಡಕ್ಕೆ ಹೋದಾಗ ಅಟ್ಲಾನ ಅಲ್ಲಿ ನಿಂತಿರೋದನ್ನ ನೋಡಿ ಶಾಕ್ ಮತ್ತೆ ಖುಷಿಯಾಗ್ತಾನೆ. ಇಬ್ರೂ ಓಡಿ ಹೋಗಿ ಅಪ್ಪಿಕೊಳ್ತಾರೆ. ವಿಧಿ ನನ್ನ ತಂದೆ ತಾಯಿನ ಸೇರಿಸಿದ ಹಾಗೆ ಜನರನ್ನು ಸೇರಿಸತ್ತೆ ಅಂತ ಆರ್ಥರ್ ಹೇಳ್ತಾನೆ. ಈಗ ಅವನು ಈ ನೆಲದ ಮಗ, ಸಮುದ್ರದ ರಾಜ ಮತ್ತು ರಕ್ಷಕ. ಅವನೇ ಆಕ್ವಾಮ್ಯಾನ್. ಇಲ್ಲಿಗೆ ಕತೆ ಮುಗೀತು. Please like and subscribe.